ಸೈಲೆಂಟ್ ಆಗಿದ್ರೆ ರಾಮ ವೈಲೆಂಟ್ ಆದ್ನೋ ತತ್ತರಿಸಿ ಹೋಗಬೇಕು ಒಂದು ಪ್ರಾಣಿ ಪಕ್ಷಿಗಳು. ಗರ್ವದಿಂದ ನಡೆದು ಗಣತೀರಶೀಲವನ್ನು ನಡೆದು ಎನ್ನುವ ಗರ್ವದ ಗೌಡ ಈ ದೇವೇಗೌಡ. ಅಣ್ಣ ಬಡವರನ್ನು ಬಡಿದು ಬಂಡವಾಳದ ಬಂಟನ್ನಿಸಿಕೊಂಡಿರುವ ಈ ಗೌಡರ ಮನದ ಮೇಲೆ ಯಾವನಾದರ ಕಿಡಿಗಡಿ ಕಿಚ್ಚು ಹಚ್ಚಲು ಬಂದರೆ ಚರಂತೆ ಕೊಚ್ಚಿ ಹಾಕಿ ಸತ್ಯಂತೆ ಮೆರೆಯುವುದಲ್ಲವೇ ಈ ದೇವೇಗೌಡರ ಕಾರ್ಯ. ಈ ದೈತ್ಯ ಗುಣದ ದೇವೇಗೌಡರ ಗುಣ ಈ ದರಿದ್ರ ಜನತೆ ಏನು ಗೊತ್ತು? ಈ ಗೌಡರ ಗುಲಾಮರಾಗಿ ನನ್ನ ಪಾದಕ್ಕೆ ಸಲಹೆ ಮಾಡಿದರೆ ಸರಿ. ಬಡಬಾಯಿಗಳು ಪ್ರಾಣಪ್ಪ, ಬಡಬಾಯಿ ಪ್ರಾಣ. ಕೆಲವರಿಗೆ ನಾವೆಂದು ಬಲಾಢ್ಯ ತೋರಿಸಲು ಬಂದ್ರೆ ಗಲಾಟೆ ಮಾಡದೆ ಗಪ್ಚುಪ್ಪಾಗಿ ಕಳಿಸ್ಬಿಡೋಣ ಆ ಗಗನಯಾತ್ರೆಗೆ. ಅದಕ್ಕೆ ಅಣ್ಣ ಅನ್ನ ನಿಂಗಪ್ಪನಂತ ನಿಗರಾಡಿ ವೀರಪ್ಪನಂತ ವೀರತ್ವ ತೋರಿಸಲು ಬಂದ ಬೇಡ ಭದ್ರನ್ನು ಆಗಲೇ ಕೊಲೆ ಮಾಡಿದೆ. ಸಪ್ತ ಸೆಂಡರಂತ ನಿಂತ ಈ ಜನ ಈ ದೇವರಾಜನು ಯಾರು ಬಂದು ತಡೆಯಲಿಲ್ಲ. ತಡೆಯುವುದು ಅಷ್ಟೇ ಅಲ್ಲ ದೇವರಾಜ್, ಬಗ್ಗೆ ಯಾವ ಅಧಿಕಾರಿಯಾದರೂ ಸುಳ್ಳು ಕೊಟ್ರೆ ಸುಳ್ಳಿನಾದರೂ ಸಹಿತ ಜಾಗವಿಲ್ಲ. ಈ ಗೌಡನ ಹೆಡರಿಯಲ್ಲಿ ನಾ ಮಾಡಿದ್ದೆ ಮಾರ್ಗವೆಂದು ನನ್ನ ಮಾರ್ಗದಲ್ಲಿ ನಡೆದು ಬಂದರೆ ಸರಿ, ಇಲ್ಲ ನನ್ನ ಕಬಡದ ಕುಲಂತ್ರಕ್ಕೆ ಸಿಗಿಸಿ
ತಂದು ಕೊಡಿದ್ದಾರೆ. ಈ ಬಡಪಾಯಿಗಳಿಗೆ ಯಮನದಾರಿ. ಹೌದಣ್ಣ, ಹೌದಣ್ಣ. ತುಂಬಿ ತುಳುಕಿರುವ ಈ ಸಮಾಜದಲ್ಲಿ ನಾವೇಕೆ ಸಂಪನ್ನರಾಗ ಬಾಳಬೇಕು? ನಮ್ಮ ಸೇಡಿಗೆ ಸವಾಲಾಕಿ ಎದೆರಪ್ಪಿಸಿ ಕ್ಷಣ ಕ್ಷಣ ಕಿಡಿಕಾರು ವೈರಿಯನ್ನು ಎದೆ ಬಗೆದು ರಕ್ತ ಕುಡಿಯಬೇಕು ಈ ಬಲ್ಲಿಗ ಸಮಾಜದಲ್ಲಿ. ಕರೆಕ್ಟ್ ಜರಾಜ್, ಕರೆಕ್ಟ್. ಅನ್ನ ಇಲ್ಲದವರಿಗೆ ಅನ್ನ ಹಾಕಿ, ದುಡ್ಡು ಇಲ್ಲದವರಿಗೆ ದುಡ್ಡು ಕೊಟ್ಟು, ಕಷ್ಟದಲ್ಲಿರುವವರಿಗೆ ಕರುಣೆ ತೋರಿ ಕಾಪಾಡಿಕೊಂಡು ಬಂದಂತ ಈ ದೇವೇಗೌಡರ ಮನೆತನದ ಮೇಲೆ ಯಾವುದಾದರೂ ಬೀದಿ ನಾಯಿ ಬಹು ಎಂದು ಮಗಳು ಬಂದರೆ ಅದಕ್ಕೆ ಮಬ್ಬು ಇಳಿಸಿ ಮರಣ ಪತ್ರ ಕೊಟ್ಟು ಕಳಿಸುವುದರಿಂದ ಈ ದರೆಯ ಮೇಲೆ ದರ್ಬಾರ್ ಮಾಡುವ ದೇವೇಗೌಡರ ಕೆಪಾಸಿಟಿ. ಸಾಲ ವಸೂಲಿ ಮಾಡಿಕೊಂಡು ಬರ್ತೇನೆಂದ ಹೋದ ನೀನು ದೊಡ್ಡ ಸೂಲವನ್ನೇ ಹೊತ್ತುಕೊಂಡು ಬಂದಂತೆ ಕಾಣುತ್ತೆ ಅಲ್ಲ? ಸೂಲ ಹೊತ್ತಂಬರದಷ್ಟಲ್ರಿ ಅಪ್ಪ. ನೀವ್ ಹೇಳ್ದಂಗ ಧರ್ಮನ ಮನೆ ಮುಂದೆ ನಿಂತು ಭಾರಿ ಬಂದೋಬಸ್ತ್ ಮಾಡಿ ನಮ್ಮ ಗೌಡ್ರು ಸಾಲ ಕೊಡ್ತೀಯೋ ಇಲ್ಲ ಕೀಲಾಕನಂತ ಹೇಳಿ ಎದುರಿಸಿ ಹೊರಗಿನ ಸಾಮಾನ ಹೊರಗಾಕ ಕಟ್ಟಿದ್ದು ರೀ. ಅಷ್ಟೋ ಬಂದ್ಬಿಟ್ರು ಶಂಕರ. ಶಂಕರ್? ಯಾವ ಶಂಕರ್ ಮುರುಗಿಯ? ಅವನರಿ ಶಿವಂತಮ್ಮ ಶಂಕರ ಬಂದವನು. ಲೇ ಮುರಿಗ, ಹಣ ಇಲ್ಲ ಬೆಳ ಇಲ್ಲ ಅಂತ ಹೇಳಿ ರೈತರ ಸಾಲ ಎಲ್ಲಿದ್ದು ಕೊಡೋಣ ಅಂತ ಹೇಳಿ ಬೈದಡ ಪಡೆ ಬಂದನ್ರಿ ಆ ಮಂಗ್ಯ. ಏನು ತುತ್ತು ಕೂಳಿಗೂ ಗತಿ ಇಲ್ಲದೆ ಕಂಡವರ ಹತ್ತಿರ ಕೂಲಿ ನಾಲಿ ಮಾಡಿ ತಿರು ತಿನ್ನುವ ತಿರುಕನನ್ನ ಮಗ ಮೇಲೆ ಕೈ ಮಾಡಲು ಬಂದರೆ ಅಷ್ಟ ಅಲ್ರಿ ಅಪ್ಪ. ಒಂದ್ ಸ್ವಲ್ಪ ತಲ್ಲ ಇದ್ರ ನಮ್ದು ಕಾಲು ಮುರಿದು ಕಳೆಯ ಕೊಟ್ಟು ಬಿಡ್ತದ ನೋಡ್ರಿ ಆ ಮಂಗ್ಯ. ಕೋಣ ಕಂಡವರೆಲ್ಲ ಮೇದ ಕೊಬ್ಬೇಡ ಕೋಣ. ಸಣ್ಣಗೆ ನೀರು ಸುಣ್ಣದ ನೀರು ಕುಡಿದು ಗಡ ಕಳೆದುಕೊಳ್ಳಬೇಕು. ಅದರಂತೆ ನಮ್ಮ ಮನೆ ನನ್ನ ಉಂಡು ನಮಗೆ ಮಿಂಡಿಗಾರಿಕೆ ಮಾತಾಡಲು ಬಂದರೆ ಆ ಶಂಕರ್ ಉಂಡವನು ಅವನ ಮುಂದೆ ಅವನು ಉಂಡನ್ನು ಬೇರ್ಪಡಿಸಿಬಿಡೋಣ. ಹೇಳ ದೇವರಾಜ್, ಆ ಶಿವಶಂಕರನ್ನು ಇಷ್ಟು ಬೇಗ ಸಾಧಿಸ್ತಾರಲ್ಲ? ಯಾಕೆಂದ್ರೆ ಹಿಂದೆ ಅವರ ತಂದೆ 40 ಎಕರೆ ಆಸ್ತಿ ನಮ್ಮ ಕಬ್ಜಾದಲ್ಲಿ ಬಿಟ್ಟು ಸ್ವತಂತ್ರನೇ. ಅದಲ್ಲದೆ ಆ ಆಸ್ತಿ ಸಹಿತ ಆ ಶಿವನ ಹೆಸರಿದೆ. ಅದಕ್ಕೆ ಹೇಗಾದರೂ ಮೋಸದಿಂದ ಸಹಿ ಹಾಕಿಸಿಕೊಂಡು ಆನಂತರ ಎತ್ತಿ ಹಾಕೋಣ ಪಕ್ಷಿಗಳನ್ನು. ಅಣ್ಣ ಅಣ್ಣ, ಆ ಬಡಪಾಯಿಗಳ ಸಹಿ ಹಾಕಿಸಿಕೊಂಡು ಎಷ್ಟು ಹೊತ್ತಿನ ಮಾತು. ನನಗೊಂದು ಮಾತು ಹೇಳಿದರೆ ಆ ಶಿವಶಂಕರ್ ಮನೆಗೆ ಹೋಗಿ ಮತ್ತೆ ಎಳೆದುಕೊಂಡು ಬಂದು ಸಹಿ ಹಾಕಿಸುತ್ತೇನೆ. ದೇವರಾಜ್, ಬೆಣ್ಣೆಗೆ ಬೆಂಕಿ ಕಾವು ಕೊಟ್ಟಾಗಲೇ ತಪ್ಪವಾಗುವುದು. ಅದರಂತೆ ಸಾಲದ ಮೇಲೆ ಸಾಲವನ್ನು ಕೊಟ್ಟು ಉತ್ತರತ್ತರ ಬೆಳೆಸಿ ಮಂಗಲಾರದ ತುತ್ತಾಗಿ ಆಯೋಗಕ್ಕೆ ಸಿದ್ಧನಾದಾಗ ಅದು 10 ಎಕರೆ ಆಸ್ತಿ ನಮ್ಮಂತೆ ಮಾಡಿಕೊಂಡು ಬೀದಿ ಭಿಕಾರಿ ಅಂತ ಅಲೆದಾಡಿದಾಗಲೇ ಈ ದೇವೇಗೌಡ ಆತ್ಮಕ್ಕೆ ಶಾಂತಿ. ಅಲ್ಲಿವರೆಗೂ ನೀವು ಸ್ವಲ್ಪ ತಾಳ್ಮೆಯನ್ನು ತೆಗೆದುಕೊಂಡು. ಆಯ್ತಣ್ಣ, ನೀನು ಹೇಳಿದ ನಾನು ತಾಳ್ಮೆಕೊಂಡಿರ್ತೇನೆ. ಆದರೆ ನನ್ನ ತಾಳ್ಮೆ ಕಟ್ಟನ್ನು ಕೆಡವಿ ಮುಂದೆ ಬಂದರೆ ಇದೇ ನನ್ನ ಕಣ್ಣಿಂದ ಗಡಿಪಾರು ಮಾಡಿಬಿಡುವೆ ಆ ಕಾಂಡಿಗಳನ್ನು. ಗೌಡ್ರ, ಬರೇ ಮಾತು ನೋಡಿ ಕಾರ್ಯ ಮುಗಿಸೋದು ಬ್ಯಾಡ್ರಿ. ಅದು ಏನನ್ನದ ಮೊದಲು ಮಾತಾಡಿ ಆ ನಂತರ ಮನೆಗೆ ಹೋಗೋಣ ಬರ್ರಿ. ಈಗ ಹೆಣ್ಣಿನ ಮನೆಗೆ ಹೋಗಿ ತೋಟಕ್ಕೆ ಅಕ್ಕಿ ಹಾರೋಣ ಬರ್ರಿ ಅಪ್ಪ.
ಮನೆಗೆ ಹೋಗಿ ಹಕ್ಕಿ ಜೊತೆ ಹಾರಾಡಿ ಮತ್ತೆ ಬರೋಣ. ಎಲ್ಲಿದೆ ನನ್ನ ಹಾಡಿನ ಹಕ್ಕಿ? What?